ಮಕ್ಕಳು ಶಾಲೆಯಲ್ಲಿ ಕಲಿತ ಕಲಿಕೆಯನ್ನ ಅಭ್ಯಾಸ ಮಾಡಲಿ, ಮನೆಯಲ್ಲಿ ಕೂಡ ಆಕ್ಟಿವ್ ಆಗಿರಲಿ ಎಂದು ಹೋಮ್ವರ್ಕ್ ಕೊಡೋದು ಕಾಮನ್. ಹೀಗೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಟೀಚರ್ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾರೆ. ನೊಂದ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹೋಮ್ವರ್ಕ್ ಮಾಡಿಲ್ಲ ಎಂದು ಹಲ್ಲೆ ಮಾಡಿದ ಟೀಚರ್. ಹಲ್ಲೆ ಬಳಿಕ ವಿದ್ಯಾರ್ಥಿಗೆ ಬೆದರಿಕೆ, ಪೋಷಕರು ಪೊಲೀಸರಿಗೆ ದೂರು. ಮಕ್ಕಳು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡೋದು ಸಹಜ, ಆದರೆ ವಿದ್ಯಾರ್ಥಿಗಳಿಗೆ ತಿದ್ದಿ ಬುದ್ಧಿ ಹೇಳಬೇಕಿದ್ದ ಶಿಕ್ಷಕರೇ ರಕ್ಕಸರಂತೆ ವರ್ತಿಸಿದ್ದಾರೆ. ಮನೆಯಲ್ಲಿ ಹೋಮ್ವರ್ಕ್ ಮಾಡಿಕೊಂಡು ಬಂದಿಲ್ಲ ಎಂದು 4ನೇ ಕ್ಲಾಸ್ ವಿದ್ಯಾರ್ಥಿಗೆ ಶಿಕ್ಷಕಿ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ನ ಖಾಸಗಿ ಶಾಲೆಯಲ್ಲಿ ಆಗಿದೆ. ಬಾಲಕನ ಮೈ ಮೇಲೆ ಬಾಸುಂಡೆ ಕಂಡು ಪೋಷಕರು ಆಘಾತಗೊಂಡು ತಕ್ಷಣ ಶಿಕ್ಷಕಿಯ ವಿರುದ್ಧ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ವೀಣಾ ವಿದ್ಯಾಸಂಸ್ಥೆಯ ಆಂಗ್ಲಿನ್ ಎಂಬ ಶಿಕ್ಷಕಿ ಇದೇ ತಿಂಗಳ 10ರಂದು ವಿದ್ಯಾರ್ಥಿಯೊಬ್ಬನಿಗೆ ಹೋಮ್ವರ್ಕ್ ಮಾಡಿಲ್ಲವೆಂದು ಮನಬಂದಂತೆ ಥಳಿಸಿದ್ದಾರೆ. ಬಾಲಕನ ದೇಹದ ಮೇಲೆ ಬಾಸುಂಡೆ ಬರುವಷ್ಟು ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ವಿದ್ಯಾರ್ಥಿಗೆ ಹೊಡೆದ ಬಳಿಕ ಹಲ್ಲೆ ವಿಚಾರವನ್ನ ಯಾರಿಗಾದರೂ ತಿಳಿಸಿದ್ರೆ ಮತ್ತೆ ಹೊಡೆಯುವುದಾಗಿ ಶಿಕ್ಷಕಿ ಬೆದರಿಕೆ ಕೂಡ ಹಾಕಿದ್ದಾರೆ. ಭಯಭೀತನಾಗಿದ್ದ ಬಾಲಕ ತನ್ನ ತಾಯಿಗೆ ವಿಷಯವನ್ನ ಹೇಳದೆ ಮುಚ್ಚಿಟ್ಟಿದ್ದಾನೆ ಎನ್ನಲಾಗುತ್ತಿದೆ. ಅವನು ಟಾರ್ಚರ್ ಮಾಡ್ತಾ ಇದ್ರಂತೆ, ಹಾಗಾಗಿ ಇವನು ಹೇಳಿಲ್ಲ, ಮನೇಲಿ ಹೇಳಿದ್ರೆ ಮತ್ತೆ ಹೊಡಿತಾರೆ ಅಂತ ಭಯದಿಂದ. ಬಟ್ ಅವತ್ತು ತುಂಬ ಓವರಾಗಿ ಹೊಡೆದ್ಬಿಟ್ಟು, ಆದರೂ ನಮ್ಗೆ ಹೇಳಿಲ್ಲ. ನಾನು ಸ್ಯಾಟರ್ಡೇ ಫೋನ್ ಮಾಡಿ ಮಾತಾಡಿದ್ದೀನಿ ಅವನ ಜೊತೆ, ನನಗೆ ಆದರೂ ಹೇಳಿಲ್ಲ. ನಾವು ಮಂಡೇ ನಮ್ಮ ಮನೇಲಿ ಎಲ್ಲರೂ ಹೋಗಿದ್ವಿ ಅವ್ರು ಮೀಟ್ ಮಾಡೋಕ್ಕೆ ಅಂತ. ನೋಡ್ತೀವಿ 3 ಡೇಸ್ಗಾದ್ರೂ ಆ ಥರ ಬರೇ ಇತ್ತು ಸರ್. ಇನ್ನು ಮಹಾರಾಷ್ಟ್ರದಲ್ಲಿ ವಾಸಿಸುತ್ತಿರುವ ಬಾಲಕನ ತಾಯಿ ಲಕ್ಷ್ಮಿ ತಮ್ಮ ಮಗನನ್ನ ನಂದಿನಿ ಲೇಔಟ್ನ ವೀಣಾ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸುತ್ತಿದ್ರು. ಇತ್ತೀಚೆಗೆ ಮಗನನ್ನ ನೋಡಲು ಬಂದಿದ್ದ ವೇಳೆ ಬಾಲಕನ ಮೈ ಮೇಲೆ ಮೂಡಿದ ಬಾಸುಂಡೆಗಳನ್ನು ನೋಡಿ ಆಘಾತಕ್ಕೆ ಒಳಗಾಗಿದ್ರು. ಆಗ ವಿಚಾರಿಸಿದಾಗ ಟೀಚರ್ ಹೋಮ್ವರ್ಕ್ ಮಾಡಿಲ್ಲ ಎಂದು ಹೊಡೆದಿದ್ದಾರೆಂದು ಹೇಳಿದ್ದಾರೆ. ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿದ ತಾಯಿ ಶಿಕ್ಷಕಿ ಹಾಗೂ ವೀಣಾ ಶಾಲೆ ಆಡಳಿತ ಮಂಡಳಿ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 115, 351 ಮತ್ತು ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಡಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೂಡ ಕೈಗೊಂಡಿದ್ದಾರೆ. ಘಟನೆ ಬೆಳಕಿಗೆ ಬಂದ ಕೂಡಲೇ ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿ ಆಂಗ್ಲಿನ್ ಅವರನ್ನ ಅಮಾನತುಗೊಳಿಸಿದ್ದಾರೆ. ಆದರೆ ಶಾಲೆಯ ಮುಖ್ಯಸ್ಥರನ್ನು ವಿಚಾರಿಸಿದಾಗ ಮಗು ಚೆನ್ನಾಗಿ ಓದಲಿ ಎಂದು ಹೊಡೆದಿದ್ದಾರೆ ಎಂದು ಶಿಕ್ಷಕಿ ಆಂಗ್ಲಿನ್ ಹೇಳಿದ್ದಾರಂತೆ. ಅವ್ರು ಯಾರೋ ಒಂದು 4 ಜನ ಅಕ್ಕಪಕ್ಕ ಲೇಡೀಸ್ ಇರ್ತಾರೆ ನೋಡಿ, ಅವ್ರು ಕರ್ಕೊಂಬಂದು ನಾನು ಒಬ್ಬಳೇ ಹೋಗಿದ್ದಲ್ಲ ಪೊಲೀಸ್ ಸ್ಟೇಷನ್ಗೆ. ಅವರು ಒಂದು 10-15 ಜನ ಬಂದಿದ್ರು. ಅವ್ರ ಮನಸ್ಸಲ್ಲಿ ಹೇಗಿತ್ತು ಅಂದರೆ, ಅದ್ರಲ್ಲಿ ಒಂದಿಬ್ರು ಕಾಂಪ್ರಮೈಸ್ ಮಾಡಿ ಟ್ರೈ ಮಾಡ್ತಾಯಿದ್ರು. ಉಳಿದಿರೋ ಹೆಣ್ಮಕ್ಳು ಇದ್ರಲ್ಲ, ಒಂಥರ ಭಯ ಹಾಕೋಕೆ ಟ್ರೈ ಮಾಡ್ತಾಯಿದ್ರು, ಒಬ್ಬಳೇ ಇದ್ದೆ ನಾನು ಅಂತ. ಬಟ್ ನಾನಂದು ಯಾವ ಥರ ಕಾಂಪ್ರಮೈಸ್ ಮಾಡಲ್ಲ. ನಾನು ಇದರಲ್ಲಿ ನನ್ನ ಮಗನ ಭವಿಷ್ಯ ಇದೆ, ನಾನು ಕಾಂಪ್ರಮೈಸ್ ಮಾಡಲ್ಲ. ನಾಳೆ ದಿನ ನನ್ನ ಮಗನಿಗೆ ಇವಾಗ ಹಿಂಗೆ ಹೊಡೆದಿದ್ದಾರೆ, ನಾವೇನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾಳೆ ದಿನ ನನ್ನ ಮಗನ ಮನಸ್ಸಲ್ಲಿ ಅದೇ ಭಯ ಹುಟ್ಟುತ್ತಲ್ಲ, ಮುಂದೆ ನನ್ನ ಮಗನ ಜೀವನ ಹೆಂಗೆ? ಒಟ್ಟಾರೆ ಶಾಲೆಗಳಲ್ಲಿ ಮಕ್ಕಳ ಮೇಲೆ ದೈಹಿಕ ಶಿಕ್ಷೆ ನೀಡುವುದನ್ನ ಕಾನೂನುಬದ್ಧವಾಗಿ ನಿಷೇಧಿಸಿದ್ದಾರೆ. ಶಿಕ್ಷಕರು ಈ ರೀತಿ ಮಕ್ಕಳೊಂದಿಗೆ ವರ್ತಿಸುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಕೈ ಹಾಕುವುದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.